నిన్న మరవను నా సర్వం సకలం నీవే యేసయ్యా నా జీవ మార్గం నీవే యేసయ్యా నా సర్వం సకలం నీవే యేసయ్యా నా జీవ మార్గం నీవే యేసయ్యా నిన్ను మరువను నిన్ను వీడను నిన్ను మరువను వీడను. ప్రైజ్ లార్డ్. ಸೂಪರ್ ಸರ್, ಥ್ಯಾಂಕ್ ಯು, ವೆರಿ ಗುಡ್. ಆಕ್ಚುಲಿ ಫಸ್ಟ್ ಹಾಡಾಡೋದು ಒಂದು ಹಾರ್ಮನಿ ತರುತ್ತೆ, ಮೈಂಡ್ ಎಲ್ಲಿದ್ರು ಹಂಗೇ ಸೆಟ್ಲ್ ಆಗ್ಬಿಡುತ್ತೆ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಅಂಡ್ ವಾರ್ಮ್ ವೆಲ್ಕಮ್ ಟು ಸೇಂಟ್ ಪೀಟರ್ಸ್ ಚರ್ಚ್. ಸೊ ಇವತ್ತು ನಾವು ಶುರು ಮಾಡೋಣ ಚಾಪ್ಟರ್ 20 ಆನ್ವರ್ಡ್ಸ್. So the division returns. Even after Absalom's rebellion ended, division quickly returned. A man named Sheba from the tribe of Benjamin stirred the people by declaring, "We have no share in David." Many Israelites followed him, while Judah remained loyal to David. David ordered Amasa to gather troops, but delays forced Joab to take control again. Now Joab secretly murdered Amasa and led the army in pursuit of Sheba. The rebellion finally ended when a wise woman from Abel Beth Makkah persuaded the city to hand over Sheba's head to save the people from destruction. Here we see the kingdom remained fragile because all tribal tensions were never fully healed. Joab repeatedly used violence to keep power, showing that even loyal servants can become dangerous when ambition controls them. The wise women saved an entire city through wisdom instead of warfare. Therefore, unity must be guarded constantly. Small divisions can grow into major rebellion if bitterness spreads. Wisdom and peaceful solutions often prevent greater destruction. 2 ಸಾಮುವೇಲ ಪುಸ್ತಕ 20ನೇ ಅಧ್ಯಾಯದಿಂದ ಇವತ್ತು ಶುರು ಮಾಡೋಣ. ಅಬ್ಸಲೋಮನ ಬಂಡಾಯ ಮುಗಿದ ನಂತರ ರಾಜ್ಯದಲ್ಲಿ ಮತ್ತೆ ವಿಭಜನೆ ಶುರುವಾಯಿತು. ಬೆನ್ಯಾಮೀನಿನ ಮೇಡಮ್ ಒಂದು ನಿಮಿಷ ಮೇಡಮ್, ಇಂಗ್ಲಿಷ್ ಅವರು ಯಾರು ಬಂದಿಲ್ಲ, ನೀವು ಕನ್ನಡದಲ್ಲಿ ಮಾಡೋಣ. ಕಂಟಿನ್ಯೂ. ವೆರಿ ಗುಡ್ ಸರ್, ವೆರಿ ಗುಡ್. Okay. ಸೊ ವಿ ವಿಲ್ ಗೋ ಕನ್ನಡ. ಸೊ ಇಲ್ಲಿ ರಾಜ್ಯದಲ್ಲಿ ಮತ್ತೆ ವಿಭಜನೆ ಶುರುವಾಯಿತು. ಬೆನ್ಯಾಮೀನಿನ ಶೀಬಾ ಎಂಬವನು ದಾವೀದನಲ್ಲಿ ನಮಗೆ ಪಾಲಿಲ್ಲ ಎಂದು ಜನರನ್ನ ಪ್ರಚೋದಿಸಿದನು. ಅನೇಕರು ಅವನ ಹಿಂದೆ ಹೋದರು, ಆದರೆ ಯಹೂದ ಗೋತ್ರ ದಾವೀದನಿಗೆ ನಿಷ್ಠೆಯಾಗಿ ಉಳಿಯಿತು. ದಾವೀದನು ಅಮಾಸನಿಗೆ ಸೇನೆಯನ್ನ ಸೇರಿಸಲು ಹೇಳಿದನು. ತಡವಾದ ಕಾರಣ ಯಾವೋಬನು ಮತ್ತು ಅಧಿಕಾರ ಹಿಡಿದನ ನಂತರ ಯಾವೋಬನು ಅಮಾಸನನ್ನ ಮೋಸದಿಂದ ಕೊಂದು ಶೀಬನನ್ನ ಹಿಂಬಾಲಿಸಿದನು. ಕೊನೆಗೆ ಆಬೇಲ್ ಪಟ್ಟಣದ ಜ್ಞಾನಿಯಾದ ಮಹಿಳೆ ಜನರನ್ನ ಮನಪೋಲಿಸಿ ಶೀಬನ ತಲೆಯನ್ನ ಒಪ್ಪಿಸಿ ಪಟ್ಟಣವನ್ನ ರಕ್ಷಿಸಿದಳು. ಇಲ್ಲಿ ನಾವು ನೋಡ್ತೇವೆ, ಇಸ್ರೇಲಿನ ಒಳಗಿನ ಗೋತ್ರ ವೇಷ್ಟ್ಯಗಳನ್ನ ಇನ್ನೂ ಗುಣಮುಖವಾಗಿರಲಿಲ್ಲ. ಯಾವೊಬ್ಬನ ನಿಷ್ಠೆಯಲ್ಲೂ ಸ್ವಾರ್ಥ ಮತ್ತು ಅಧಿಕಾರಸೆ ಮಿಶ್ರಿತವಾಗಿತ್ತು. ಜ್ಞಾನಿಯಾದ ಮಹಿಳೆ ಮತ್ತು ಯುದ್ಧಕ್ಕಿಂತ ಹೆಚ್ಚು ಶಕ್ತಿ ಆಯಿತು. ಹಾಗಾಗಿ ಏಕತೆಯನ್ನ ಪ್ರತಿದಿನ ಕಾಪಾಡಬೇಕು. ಸಣ್ಣ ವಿಭಜನೆ ದೊಡ್ಡ ಬಂಡಾಯವಾಗಬಹುದು. ಜ್ಞಾನ ಮತ್ತು ಶಾಂತಿಯ ಮಾತು ಅನೇಕ ನಾಶವನ್ನ ತಪ್ಪಿಸಬಹುದು ಅಂತ ಇಲ್ಲಿ ಶತ್ರುಗಳಿಂದ ಹಾಗೂ ಸೌಲನ ಕೈಯಿನಿಂದ ಬಿಡುಗಡೆಯಾದ ನಂತರ ದಾವೀದನು ದೇವರಿಗೆ ಸ್ತುತಿಯ ಗೀತೆಯನ್ನ ಹಾಡಿದನು. ದೇವರೇ ನನ್ನ ಶೀಲೆ, ಕೋಟೆ, ಕವಚ ಮತ್ತು ರಕ್ಷಕ ಎಂದು ಕೊಂಡಾಡಿದನು. ಗುಹೆಗಳು, ಯುದ್ಧಗಳು ಮತ್ತು ಕಷ್ಟಗಳ ಮಧ್ಯೆ ದೇವರು ತನ್ನನ್ನು ಹೇಗೆ ರಕ್ಷಿಸಿದನು ಎಂಬುದನ್ನು ನೆನಪಿಸಿಕೊಂಡನು. ಆ ಹಾಡಿನಲ್ಲಿ ದೇವರ ಆಕಾಶದಿಂದ ಗುಡುಗುತ್ತಾ ತನ್ನ ಸೇವಕನನ್ನು ರಕ್ಷಿಸುವ ಶಕ್ತಿಶಾಲಿ ದೃಶ್ಯವಿದೆ. ದಾವೀದನು ತನ್ನ ಜಯಗಳೆಲ್ಲ ದೇವರ ಬಲದಿಂದ ಬಂದವು ಎಂದು ಒಪ್ಪಿಕೊಂಡನು. ಈ ಅಧ್ಯಾಯವು ಕೀರ್ತನೆ 18ಕ್ಕೆ ಹತ್ತಿರವಾಗಿದೆ. ದಾವೀದನ ಆರಾಧನೆ ಅವನ ಸಾಕ್ಷಿ ಆಯಿತು. ನೋವಿನ ವರ್ಷಗಳಲ್ಲಿಯೂ ದೇವರು ತನ್ನೊಂದಿಗಿದ್ದಾನೆ ಎಂದು ಅವನು ಅರಿತನು. ಈ ಅಧ್ಯಾಯ ನಮ್ಗೆ ಹೇಳೋದು, ಪ್ರತಿ ಯುದ್ಧದಲ್ಲೂ ದೇವರೇ ನಮ್ಮ ಶಕ್ತಿ. ಹಳೆಯ ರಕ್ಷಣೆಯನ್ನ ನೆನಪಿಸಿಕೊಂಡಾಗ ನಂಬಿಕೆ ಬಲವಾಗುತ್ತದೆ. ಮಾನವ ಬಲ ಕುಸಿದರೂ ದೇವರ ಶಕ್ತಿ ಉಳಿಯುತ್ತದೆ ಅಂತ ನಮಗೆ ಈ ಅಧ್ಯಾಯ ಹೇಳ್ಕೊಡುತ್ತೆ.
Chapter 23 speaks about lasting legacy. 23ನೇ ಅಧ್ಯಾಯ 2 ಸಾಮುವೇಲ ನಮ್ಗೆ ಹೇಳೋದು ದಾವೀದನ ಕೊನೆಯ ಮಾತುಗಳು ಮತ್ತು ಅವನ ಶೂರ ಯೋಧರ ಕಥೆಗಳಿವೆ. ಇಲ್ಲಿ ದೇವರ ಭಯದಲ್ಲಿ ಆಳುವ ರಾಜನು ಬೆಳಕಿನಂತಿರುತ್ತಾನೆ ಎಂದು ದಾವೀದನು ಹೇಳುತ್ತಾನೆ. ನಂತರ ಅವನ ಪರಾಕ್ರಮಶಾಲಿ ಯೋಧರ ಸಾಹಸಗಳನ್ನ ವಿವರಿಸಲಾಗಿದೆ ಈ ಅಧ್ಯಾಯದಲ್ಲಿ. ಒಬ್ಬ ಯೋಧನು ಕತ್ತಿ ಕೈಗೆ ಅಂಟುವವರೆಗೆ ಯುದ್ಧ ಮಾಡಿದನು, ಮತ್ತೊಬ್ಬನು ಒಬ್ಬನೇ ಹೊಲವನ್ನ ರಕ್ಷಿಸಿದನು. ಮೂವರು ಯೋಧರು ಜೀವದ ಅಪಾಯದಲ್ಲಿಯೇ ಚಿಕ್ಲೆಯಿಂದ ನೀರು ತಂದರು, ಆದರೆ ದಾವೀದನು ಅದನ್ನು ದೇವರಿಗೆ ಅರ್ಪಿಸಿದನು, ಏಕೆಂದರೆ ಅದು ಅವರ ರಕ್ತದಷ್ಟೇ ಅಮೂಲ್ಯವಾಗಿತ್ತು. ಸೊ ದಾವೀದನ ರಾಜ್ಯ ಒಬ್ಬನ ಶಕ್ತಿಯಿಂದ ನಿರ್ಮಾಣವಾಗಲಿಲ್ಲ, ನಿಷ್ಠಾವಂತ ಯೋಧರ ಸೇವೆಯಿಂದ ನಿರ್ಮಾಣವಾಯಿತು. ದಾವೀದನು ಅವರ ತ್ಯಾಗವನ್ನ ಪವಿತ್ರವೆಂದು ಕಂಡನು. ನಂಬಿಕೆಯ ಜೀವನ ಶಾಶ್ವತ ಪ್ರಭಾವವನ್ನ ಬಿಡುತ್ತದೆ. ದೇವರು ಮೌನವಾಗಿ ಸೇವೆ ಮಾಡುವವರನ್ನ ನೆನಪಿಡುತ್ತಾರೆ. ನಿಜವಾದ ನಾಯಕತ್ವವು ಇತರರ ನಿಷ್ಠೆಯನ್ನ ಗೌರವಿಸುತ್ತದೆ ಅಂತ 23ನೇ ಅಧ್ಯಾಯ ನಮ್ಗೆ ಹೇಳುತ್ತೆ. Chapter 44 of 2 Samuel speaks about pride. What happens when you have pride? From pride to surrender. ಈ ಅಧ್ಯಾಯ ಹೇಳೋದು ದಾವೀದನು ತನ್ನ ಸೇನೆಯ ಬಲದ ಮೇಲೆ ಭರವಸೆ ಇಟ್ಟು ಜನಗಣತಿ ಮಾಡಲು ಆದೇಶಿಸಿದನು. ಯೋವಾಬನು ಎಚ್ಚರಿಸಿದರೂ ದಾವೀದನು ಕೇಳಲಿಲ್ಲ. ನಂತರ ತನ್ನ ತಪ್ಪನ್ನ ಅರಿತು ಪಶ್ಚಾತ್ತಾಪ ಪಟ್ಟನು. ದೇವರು ದಂಡನೆ ಕಳುಹಿಸಿದರೂ ದಾವೀದನು ಅರೋನ ಕಾಲಗದ್ದೆಯಲ್ಲಿ ಬಲಿಯನ್ನ ಅರ್ಪಿಸಿದಾಗ ದೇವರು ಕರುಣೆ ತೋರಿಸಿ ಮಹಾಮಾರಿಯನ್ನ ನಿಲ್ಲಿಸಿದನು. ನಂತರ ಅದೇ ಸ್ಥಳದಲ್ಲಿ ಸಾಲೊಮೋನನು ದೇವಾಲಯವನ್ನ ಕಟ್ಟಿದನು. ಇಲ್ಲಿ ದಾವೀದನ ಪಾಪ ಜನರನ್ನ ಎನಿಸಿದಲ್ಲ, ದೇವರಿಗಿಂತ ಮಾನವ ಬಲ ಮೇಲೆ ನಂಬಿಕೆ ಇಟ್ಟದ್ದಾಗಿತ್ತು. ತೀರ್ಪಿನ ಸ್ಥಳವೇ ಕರುಣೆಯ ಸ್ಥಳವಾಯಿತು. ಹಾಗಾಗಿ ಹೆಮ್ಮೆ ಪತನಕ್ಕೆ ಕಾರಣ, ವಿನಯ ಮತ್ತು ಪಶ್ಚಾತ್ತಾಪ ದೇವರ ಕರುಣೆಯನ್ನ ತರುತ್ತದೆ ಅಂತ ಈ ಅಧ್ಯಾಯ ಹೇಳುತ್ತೆ. ಕೊನೆಯದಾಗಿ 2ನೇ ಸಾಮುವೇಲ ನಮಗೆ ಹೇಳೋದು ದಾವೀದನ ಜೀವನದ ಜಯ, ವಿಫಲತೆ, ಪಶ್ಚಾತ್ತಾಪ ಮತ್ತು ಪುನಃಸ್ಥಾಪನೆ ಕಥೆ. ದಾವೀದನು ತಪ್ಪಿದ್ದರೂ ದೇವರ ಕರುಣೆ ಅವನನ್ನ ಬಿಡಲಿಲ್ಲ. ದೇವರ ಕಡೆಗೆ ಹಿಂತಿರುಗುವವರನ್ನ ಆತನು ಸ್ಥಾಪಿಸುತ್ತಾನೆ ಎಂಬುದನ್ನ ಈ ಪುಸ್ತಕ ಕಳುಹಿಸುತ್ತದೆ. ಮಾನವ ದೌರ್ಬಲ್ಯಕ್ಕಿಂತ ದೇವರ ಕೃಪೆ ಯಾವಾಗಲೂ ದೊಡ್ಡದು ಅಂತ 2 ಸಾಮುವೇಲ ಪುಸ್ತಕ ನಮ್ಗೆ ಹೇಳ್ಕೊಡುತ್ತೆ. ವಿಲ್ ಮೂವ್ ಆನ್ ಟು ಬುಕ್ ಆಫ್ ಫಸ್ಟ್. ವೃದ್ಧಾಪ್ಯದಿಂದ ಪ್ರಾರಂಭವಾಗಿ ಸಾಲೊಮೋನನ ವೈಭವ, ನಂತರ ರಾಜ್ಯ ಇಸ್ರೇಲ ಮತ್ತು ಯಹೂದ ಎಂದು 2 ರಾಜ್ಯಗಳಾಗಿ ವಿಭಜನೆಯಾಗುವ ಕಥೆಯಾಗಿದೆ. ಈ ಪುಸ್ತಕವು ಜ್ಞಾನ ಮತ್ತು ಪತನದ ಕಥೆಯಾಗಿದೆ. ಈ ಪುಸ್ತಕದ ಕೆಲವು ಮುಖ್ಯ ವಿವರಗಳು. ಲೇಖಕ ಪರಂಪರೆಯ ಪ್ರಕಾರ ಯೆರೆಮೀಯ ಅಂತ ಹೇಳಲ್ಪಟ್ಟಿದೆ. ಕಾಲಾವಧಿ ಸುಮಾರು 120 ವರ್ಷಗಳು. ಈ ಪುಸ್ತಕ ನಮ್ಗೆ ಹೇಳೋದು ದೇವರು ರಾಜನನ್ನ ಸಂಪತ್ತಿನಿಂದ ಅಳೆಯುವುದಿಲ್ಲ, ಆದರೆ ಅವನು ನಿಷ್ಠೆಯಿಂದ ಅಳೆಯುತ್ತಾನೆ ಅಂತ ಈ ಪುಸ್ತಕ ನಮ್ಗೆ ಹೇಳುತ್ತೆ. ಇಲ್ಲಿ ಮೊದಲಿಂದ 2 ಅಧ್ಯಾಯಗಳು ಹೇಳೋದು ದಾವೀದನ ಅಂತಿಮ ದಿನಗಳು ಸಾಲೊಮೋನನ ರಾಜ್ಯಾರೋಹಣ. ಇಲ್ಲಿ ಅದ್ಯೋನನ ಸಿಂಹಾಸನದ ಹತ್ತಲೆ ಯತ್ನಿಸಿದರೂ ದೇವರ ಯೋಜನೆಯಂತೆ ಸಾಲೊಮೋನನು ಅರಸನಾಗುತ್ತಾನೆ. ಇಲ್ಲಿ ಮನುಷ್ಯನು ಏನೇ ಯೋಜನೆ ಮಾಡಿದರೂ ದೇವರ ಉದ್ದೇಶವೇ ನಿಲ್ಲುತ್ತದೆ ಅಂತ ನಮ್ಗೆ ಇದು ಹೇಳುತ್ತೆ. ದಾವೀದನು ವೃದ್ಧನಾದಾಗ ಅವನ ಮಗ ಅದ್ಯೋನನು ಈಗ ನನಗೆ ಅರಸನಾಗುವ ಸಮಯ ಬಂದಿದೆ ಎಂದುಕೊಂಡನು. ಅವನು ರಥಗಳು, ಕುದುರೆ ಸವಾರು, ಸೇನೆಗಳನ್ನ ಕೂಡಿಸಿಕೊಂಡು ಒಂದು ದೊಡ್ಡ ಭೋಜನ ಏರ್ಪಡಿಸಿದನು. ಆದರೆ ಆತನು ಸಾಲೊಮೋನ ಪ್ರವಾದಿ ನಾತನನ ಬೇನಾಯನ್ನ ಆಹ್ವಾನಿಸಲಿಲ್ಲ. ಬತ್ಸೀಬಳು ನಾತನನ್ನ ದಾವೀದನ ಬಳಿಗೆ ಹೋಗಿ, ನೀನು ಸಾಲೊಮೋನನನ್ನ ಅರಸನಾಗಿಸುವುದಾಗಿ ಶಪಥ ಮಾಡಿದ್ದೆಯಲ್ಲ ಎಂದು ನೆನಪಿಸಿದರು. ದಾವೀದನು ಕೂಡಲೇ ಸಾಲೊಮೋನನಿಗೆ ಅಭಿಷೇಕ ಮಾಡಬೇಕೆಂದು ಆಜ್ಞಾಪಿಸಿದನು. ಜನರು ಕೂಗಿ, ಸಾಲೊಮೋನ ಅರಸನು ಚಿರಂಜೀವಿಯಾಗಲಿ ಎಂದು ಘೋಷಿಸಿದರು.
ಅದಾನ್ಯೋದ ಬಳಿಯ ಜನರ ಹೆದರೆ ಓಡಿ ಹೋದರೂ ಅವನ ಯೋಜನೆ ದೇವರ ಯೋಜನೆಗೆ ಆಗಿರಲಿಲ್ಲ, ಆದ್ದರಿಂದ ಅದು ವಿಫಲವಾಗಿಲ್ಲ. ಈ ಅಧ್ಯಾಯ ನಮ್ಗೆ ಹೇಳ್ಕೊಡೋದು ಮನುಷ್ಯನು ಎಷ್ಟೇ ಯೋಜನೆ ಮಾಡಿದರೂ ದೇವರ ಉದ್ದೇಶವೇ ನಿಲ್ಲುತ್ತದೆ ಅಂತ ಮೊದಲಿಂದ 2 ಅಧ್ಯಾಯಗಳು ನಮ್ಗೆ ಹೇಳ್ಕೊಡುತ್ತೆ. 3ನೇ ಅಧ್ಯಾಯ ಸಾಲಮೋನ್ಸ್ ವಿಸ್ಡಮ್ ಅಂಡ್ ಟೆಂಪಲ್, 3ರಿಂದ 10 ಅಧ್ಯಾಯಗಳು ಸಾಲಮೋನ್ನ ಜ್ಞಾನ ಮತ್ತು ಅವನು ದೇವಾಲಯದ ಬಗ್ಗೆ ಮಾತಾಡುತ್ತೆ. ಸಾಲಮೋನು ಧನ ಶಕ್ತಿಯನ್ನ ಬೇಡದೆ ಜ್ಞಾನವನ್ನ ಕೇಳಿದನು. ಇಲ್ಲಿ 3ನೇ ಅಧ್ಯಾಯ 5ರಿಂದ 14 ವಚನಗಳು. ಗಿಬಿಯೋನನಲ್ಲಿ ಸಾಲಮೋನನ್ನ ಕನಸಿನಲ್ಲಿ ದೇವರನ್ನ ಕಂಡನು. ದೇವರು ಹೇಳಿದರು, ನಾನು ನಿನಗೆ ಏನು ಕೊಡಲಿ ಅಂತ. ಸಾಲಮೋನನು ಐಶ್ವರ್ಯವನ್ನಾಗಲಿ ಜಯವನ್ನಾಗಲಿ ಬೇಡದೆ ಜನರನ್ನ ತೀರ್ಪು ಮಾಡಲು ಜ್ಞಾನವನ್ನ ಬೇಡಿದನು. ಆದ್ಯಾತ ವಿವರ ಇಲ್ಲಿ ಗಿಬಿಯೋನನ್ನ ಒಮ್ಮೆ ಕಾನಾನಿಯರ ವಂಚನೆಯ ಸ್ಥಳವೆಂದು ತಿಳಿದುಕೊಂಡಿದ್ದರು, ಆದರೆ ದೇವರು ಅದನ್ನ ಆಶೀರ್ವಾದದ ಸ್ಥಳವನ್ನಾಗಿ ಮಾಡಿದರು. ಈ ಅಧ್ಯಾಯದಿಂದ ನಾವು ತಿಳಿದುಕೊಳ್ಳೋದು, ದೇವರು ಹಳೆಯ ತಪ್ಪಿನ ಸ್ಥಳವನ್ನೇ ಆಶೀರ್ವಾದದ ಸ್ಥಳವನ್ನಾಗಿ ಮಾರ್ಪಡಿಸುತ್ತಾರೆ ಅಂತ ನಮಗೆ ಅರ್ಥ ಆಗುತ್ತೆ. He builds a magnificent temple in Jerusalem where God's glory fills in, his fame spreads, and even the Queen of Sheba visits him in awe. True greatness comes when we seek God's wisdom first, just like Solomon. ದೇವಾಲಯವನ್ನ ಕಟ್ಟಿದನು, ದೇವರ ಮಹಿಮೆ ಅದನ್ನ ತುಂಬಿತು. ಶೀಬಾರಾಣಿ ಬಂದು ಆತನ ಜ್ಞಾನವನ್ನ ಮೆಚ್ಚಿದರು. ಹಾಗಾಗಿ ನಿಜವಾದ ವೈಭವವು ದೇವರ ಜ್ಞಾನವನ್ನ ಮೊದಲು ಹುಡುಕಿದಾಗ ಬರುತ್ತದೆ ಅಂತ ನಮಗೆ ಈ ಅಧ್ಯಾಯಗಳು ಹೇಳುತ್ತೆ. 10ನೇ ಅಧ್ಯಾಯದಿಂದ ಸಾಲಮೋನನ ದಂತದ ಸಿಂಹಾಸನವನ್ನು ಮಾಡಿ ಅದನ್ನ ಬಂಗಾರದಿಂದ ಆವರಿಸಿಕೊಂಡನು. ಅದಕ್ಕೆ 6 ಮೆಟ್ಟಿಲುಗಳು ಇದ್ದವು. ಪ್ರತಿಯೊಂದು ಮೆಟ್ಟಿಲಿನ ಬಳಿ ಎದುರಿಗೆ ನಿಂತಿರುವ ಸಿಂಹಗಳಿದ್ದವು. ಒಟ್ಟು 12 ಇಂತಹ ಸಿಂಹಾಸನವನ್ನ ಬೇರೆ ರಾಜ್ಯಗಳಲ್ಲಿ ಯಾರಲ್ಲಿಯೂ ಇರಲಿಲ್ಲ. ಇದು ಸಂಪತ್ತು ಮಾತ್ರವಲ್ಲ, ಸಿಂಹಗಳು ಬಲವನ್ನ ತೋರಿಸಿತು. ಜ್ಞಾನ ಸಿಂಹಾಸನವನ್ನ ಬೆಂಬಲಿಸುತ್ತದೆ ಎಂಬುದನ್ನ ಸಂಕೇತವಾಗಿತ್ತು. ಇಲ್ಲಿ ನಮ್ಗೆ ಸಿಗೋ ಪಾಠ, ಭೌತಿಕ ವೈಭವ ಕಲಿಯುತ್ತದೆ, ಆದರೆ ನಿಜವಾದ ಜ್ಞಾನವು ಬಂಗಾರದ ಸಿಂಹಾಸನಕ್ಕಿಂತಲೂ ದೀರ್ಘಕಾಲ ನೆನಪಾಗುತ್ತದೆ ಅಂತ ನಮ್ಗೆ ಹೇಳ್ಕೊಡುತ್ತೆ. ಚಾಪ್ಟರ್ 11 ಸಾಲಮನ್ಸ್ ಫಾಲ್. ಇಲ್ಲಿ ಸಾಲಮೋನ್ನ ಪತನ. ಅಧ್ಯಾಯ 11 ಅನೇಕ ಅನ್ಯಸ್ತ್ರೀಯರ ಪ್ರವಾದದಿಂದ ಆತನು ವಿಗ್ರಹಾರಾಧನೆ ತಿರುಗಿದನು. ದೇವರು ರಾಜ್ಯವನ್ನ ವಿಭಜಿಸಿರುವುದಾಗಿ ತಿಳಿಸಿದರು. ಜ್ಞಾನವಿದ್ದರೂ ವಿಧೇಯತೆ ಇಲ್ಲದೆ ಹೋದರೆ ಪತನವೇ ಅಂತ 11ನೇ ಅಧ್ಯಾಯ ಹೇಳುತ್ತೆ. ನಾವು ಯಾವಾಗ್ಲೂ ಎಲ್ಲೋದ್ರು ಸಾಲಮನ್ ಅಂದಾಗ ನಾವು ನೆನೆಸ್ಕೊಳ್ಳೋದು ಜ್ಞಾನ. ಅವನಿಗೆ ಲೋಕದಲ್ಲಿ ಬೆಸ್ಟ್ ಜ್ಞಾನ ದೇವರಿಗೆ ಕೊಟ್ಟಿದ್ರು. ಅದನ್ನ ಮಾತ್ರ ನಾವು ಮಾತಾಡ್ತೀವಿ. ಅವನು ಇನ್ನೊಂದು ಸ್ಟೋರಿನ ನಾವು ಮರ್ತೋಗ್ತೀವಿ. ಅಷ್ಟು ಜ್ಞಾನ ಕೊಟ್ರು. ಅವನು ಎಲ್ಲವನ್ನ ಬಿಟ್ಟು ಜ್ಞಾನನ ಕೇಳಿ ತಗೊಂಡ್ರು. ಅವನು ಏನ್ ಮಾಡ್ದ, ಅವನ ಲೈಫ್ ಹಾಳಾಯ್ತು. ಯಾಕಂದ್ರೆ ಅವನು ದೇವರ ಮಾತಿಗೆ ಒಬಿಡಿಯಂಟ್ ಆಗಿರಲಿಲ್ಲ, ವಿಧೇಯತೆಯನ್ನ ಅವನು ಫಾಲೋ ಮಾಡಿಲ್ಲ. ಹಾಗಾಗಿ ದೇವರ ವಚನಕ್ಕೆ ವಿಧೇಯರಾಗಿರುವುದು ಫಸ್ಟ್ ಪ್ರಯಾರಿಟಿ. ನಮ್ಗೆ ಜ್ಞಾನ ಇರ್ಲಿ, ಲೋಕದಲ್ಲಿರೋ ಎಲ್ಲ ಶಕ್ತಿ ಇರ್ಲಿ, ಬಲ ಇರ್ಲಿ, ಎಷ್ಟೇ ದುಡ್ಡಿರ್ಲಿ, ಎಲ್ಲವಿರ್ಲಿ, ದೇವರ ಮಾತನ್ನ ನಾವು ಕೇಳದೆ ಹೋದ್ರೆ ನಾವು ಸಕ್ಸಸ್ಫುಲ್ ಆಗಿರೋಕ್ಕಾಗಲ್ಲ ಅಂತ ಸಾಲಮನ್ನ ಸ್ಟೋರಿ ನಮ್ಗೆ ಹೇಳ್ಕೊಡುತ್ತೆ. 12ರಿಂದ 14ನೇ ಅಧ್ಯಾಯ ರಾಜ್ಯ ವಿಭಜನೆ. ರೆಹೋಬಾಮನ ಗರ್ವದಿಂದ 10 ಗೋತ್ರಗಳು ಬೇರ್ಪಟ್ಟವು. ಇಸ್ರೇಲ್ ರಾಜ್ಯವಾಯಿತು. ದಾವೀದನ ಸಂತಾನ ಯಹೂದ ರಾಜ್ಯ ಉಳಿಯಿತು. ಇಲ್ಲಿ ಗರ್ವ ನಾಯಕತ್ವವನ್ನ ಒಡೆಯುತ್ತದೆ, ದೀನತೆ ಏಕತೆಯನ್ನ ಕಾಪಾಡುತ್ತದೆ ಅಂತ ನಮ್ಗೆ ಅರ್ಥ ಆಗುತ್ತೆ. 15 to 16 ಚಾಪ್ಟರ್ಸ್ ರೈಸ್ ಆಫ್ ಈವಿಲ್ ಕಿಂಗ್ಸ್. ಇಲ್ಲಿ ದುಷ್ಟ ರಾಜರ ಬಗ್ಗೆ ಓದ್ತೀವಿ. ಅಹಾಬನು ಮತ್ತು ಜೆಸೆಬೆಲನು ಇಸ್ರೇಲನ ವಿಗ್ರಹ ಆರಾಧನೆಗೆ ಕೊಂಡೊಯ್ದರು. ನಾಯಕನ ಪಾತಕವು ಜನರ ಮೇಲೆ ಬೀಳುತ್ತದೆ. 17ರಿಂದ 19ನೇ ಅಧ್ಯಾಯಗಳು ಒಂದು ಅರಸರುಗಳು. ಪ್ರಾಫೆಟ್ ಎಲೈಜಾಸ್ ಬೋಲ್ಡ್. ಇಲ್ಲಿ ಎಲಿಯನ ಧೈರ್ಯ ನಾವು ನೋಡ್ತೀವಿ. ಎಲಿಯನು ಬರವನ್ನ ಘೋಷಿಸಿದರು. ಕಾಗೆಗಳು ಅವನಿಗೆ ಆಹಾರ ತಂದುಕೊಟ್ಟವು. ಕಾರ್ಮೇಲ ಪರ್ವತದಲ್ಲಿ ದೇವರು ಆಜ್ಞೆಯಿಂದ ಉತ್ತರಿಸಿದರು.
ದೇವರು ಗಾಳಿಯಲ್ಲಿ ಅಲ್ಲ, ಸಾಧುವಾದ ಧ್ವನಿಯಲ್ಲಿ ಕೂಡ ಮಾತನಾಡಿದರು. ಈ ಸ್ಟೋರಿ ನಮ್ಗೆ ಹೇಳೋದು ದೇವರ ಶಕ್ತಿ ಆಜ್ಞೆಯಲ್ಲಿ ತೋರ್ಪಡುತ್ತದೆ, ಆದರೆ ಆತನ ಮಾರ್ಗದರ್ಶನ ಮೃದು ಧ್ವನಿಯಲ್ಲಿ ಕೂಡ ಬರುತ್ತದೆ ಅಂತ ನಮ್ಗೆ ಅರ್ಥ ಆಗುತ್ತೆ. 17ನೇ ಅಧ್ಯಾಯ 4-6 ವಚನಗಳು. ದುರಂತದ ಕಾಲದಲ್ಲಿ ದೇವರು ಕಾಗೆಗಳನ್ನ ಆಜ್ಞಾಪಿಸಿ ಎಲಿಯನಿಗೆ ಚೆರಿತ್ ಹೊಳೆಯ ಬಳಿ ಆಹಾರ ತಂದು ಕೊಡಿಸುತ್ತಾರೆ. ಸಾಮಾನ್ಯವಾಗಿ ಸ್ವರ್ತಿಗಳಾದ ಪಕ್ಷಿಗಳು ಇಲ್ಲಿ ದೇವರ ಸೇವಕರಾಗಿ ಪರಿಣಮಿಸಿದವು. ಇಲ್ಲಿ ಕಾಗೆಗಳು ಅಶುದ್ಧವೆಂದು ಪರಿಗಣಿಸಲ್ಪಟ್ಟರು. ದೇವರು ಅವುಗಳ ಮೂಲಕ ತನ್ನ ಪ್ರವಾದಿಯನ್ನ ಘೋಷಿಸಿದರು. ಈ ಕಾಗೆಗಳು ಪರಿಶುದ್ಧ ಅಲ್ಲ ಅಂತ ನಾವು ಲೇವಿಯರ್ ಪುಸ್ತಕ 11ನೇ ಅಧ್ಯಾಯ 15ನೇ ವಚನ ನಮ್ಗೆ ಹೇಳ್ಕೊಡುತ್ತೆ. ಆದರೆ ಅದನ್ನು ಕೂಡ ದೇವರು ಉಪಯೋಗಿಸಿ ಒಳ್ಳೆ ಕಾರ್ಯಕ್ಕೆ ಕಾಗೆಗಳನ್ನ ಉಪಯೋಗಿಸುತ್ತಾರೆ. ಹಾಗಾಗಿ ದೇವರು ಅನಿರೀಕ್ಷಿತ ಮತ್ತು ಅಶುದ್ಧ ವಸ್ತುಗಳನ್ನು ತನ್ನ ಉದ್ದೇಶಕ್ಕೆ ಬಳಸಬಹುದು ಅಂತ ನಮಗೆ ಅರ್ಥ ಆಗುತ್ತೆ. 17ನೇ ಅಧ್ಯಾಯ 17-24 ಸೆರಫೆತ್ ವಿಧವೆಯ ಮಗನ ಕತೆ. ಅಲ್ಲಿ ಅವನು ಮಗ ಸತ್ತು ಹೋಗ್ತಾನೆ. ಎಲಿಯನು ಪ್ರಾರ್ಥಿಸಿ 3 ಬಾರಿ ಆ ಬಾಲಕನ ಮೇಲೆ ಬಿದ್ದುಕೊಂಡನು. ಆಗ ದೇವರು ಅವನಿಗೆ ಮತ್ತೆ ಪ್ರಾಣವನ್ನ ಕೊಟ್ಟರು. ಇದು ಬೈಬಲ್ನಲ್ಲಿ ಮೊದಲ ಪುನರುತ್ಥಾನದ ದಾಖಲೆ ಆಗಿದೆ. ಇದು ನಮ್ಗೆ ಹೇಳೋದು, ನಾವು ಅಂತಿಮವೆಂದು ತೊರೆದಾಗಲೂ ದೇವರು ಜೀವವನ್ನ ತರುತ್ತಾರೆ ಅಂತ ಈ ಸ್ಟೋರಿ ನಮ್ಗೆ ಹೇಳ್ಕೊಡುತ್ತೆ. ನೆಕ್ಸ್ಟ್ 18ನೇ ಅಧ್ಯಾಯ. ಎಲಿಯನು ದೇವರಿಗೆ ಸಮರ್ಪಿಸಿದ ಬಲಿಪೀಠವನ್ನ ಹಾಳಾದದ್ದು ಎಂದು ಮರುಕಟ್ಟಿದನು. 12 ಕಲ್ಲುಗಳನ್ನ ಬಳಸಿದನು. ಆಗ ರಾಜ್ಯ 2 ಭಾಗಗಳಾಗಿದ್ದರೂ ಇದು 12 ಗೋತ್ರಗಳನ್ನ ಪ್ರತಿನಿಧಿಸಿತು. ಅವನು ಬಲಿಪೀಠದ ಸುತ್ತ 15 ಲೀಟರ್ ಬಿತ್ತನೆ ಬೀಜ ಬರುವಷ್ಟು ದೊಡ್ಡ ಹೊಲವನ್ನ ತೋಡಿದನು. ದುರಂತದ ಕಾಲದಲ್ಲೂ ಸಮೃದ್ಧಿಯ ಸಂಕೇತ ಆಕಾಶದಿಂದ ಬೆಂಕಿ ಬಂದು ಎಲ್ಲವನ್ನ ದಹಿಸಿತು. ನಮಗ ಅರ್ಥ ಆಗೋದು, ವಿಭಜನೆಯ ಕಾಲದಲ್ಲಿಯೂ ದೇವರ ಬಲಿಪೀಠವು ಜನರನ್ನ ಒಂದಾಗಿಸುತ್ತದೆ ಅಂತ ಇದು ನಮ್ಗೆ ಹೇಳುತ್ತೆ. ನೆಕ್ಸ್ಟ್ 19ನೇ ಅಧ್ಯಾಯ 11-12 ವಚನಗಳು. ಕಾರ್ಮೇಲದ ವಿಜಯದ ನಂತರ ಎಲಿಯನು ಭಯದಿಂದ ಪಾರಾದನ ಹೊರ ಪರ್ವತದಲ್ಲಿ ಅವನು ಗಾಳಿ, ಭೂಕಂಪ, ಅಗ್ನಿ ನೋಡಿದನು. ಆದರೆ ದೇವರು ಅವುಗಳಲ್ಲಿ ಇರಲಿಲ್ಲ. ಕೊನೆಗೆ ಮೃದ ಶಬ್ದವೊಂದು ಕೇಳಿಸಿತು. ಇದೇ ಹೊರೆ ಪರ್ವತದಲ್ಲಿ ಮೋಶೆಗೆ ಧರ್ಮಶಾಸ್ತ್ರ ನೀಡಲಾಗಿದ್ದ ಸ್ಥಳವಾಗಿತ್ತು. ಆದರೆ ಈಗ ದೇವರು ಗರ್ಜನೆಯಲ್ಲಿ ಅಲ್ಲ, ಶಾಂತಿಯಲ್ಲಿ ಪ್ರಕಟವಾದರು. ಹಾಗಾಗಿ ದೇವರು ಬಹಳ ಬಾರಿ ಶಕ್ತಿ ಅಲ್ಲ, ಮೃದು ಶಾಂತಿಯ ಮೂಲಕವೇ ಕಾರ್ಯನಿರ್ವಹಿಸುತ್ತಾರೆ ಅಂತ ನಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ 21ನೇ ಅಧ್ಯಾಯ ಅಹಾಬ್ಸ್ ಗ್ರೀಡ್ ಅಂಡ್ ನಾಬೋತ್ಸ್ ವಿನಿಯಾರ್ಡ್ ಬಗ್ಗೆ ನಾವು ಓದ್ತೇವೆ. ನಾಬೋತ್ನ ತೋಟವನ್ನ ಬಯಸಿದನು. ಬೆಜಲೇಲಿನ ಅವನನ್ನ ಕೊಂದನು. ದೇವರು ನ್ಯಾಯವನ್ನ ಘೋಷಿಸಿದರು. ಗುಪ್ತವಾಗಿ ಮಾಡಿದ ಅನ್ಯಾಯ ದೇವರ ಮುಂದೆ ಮರೆಯಾಗುವುದಿಲ್ಲ ಅಂತ ನಮ್ಗೆ ಇದು ಹೇಳ್ಕೊಡುತ್ತೆ. ನೆಕ್ಸ್ಟ್ ಮಿಕಾಯಸ್ ಪ್ರಾಫೆಸಿ 22. ರಾಮೋತ್ ಗಿಲಿಯಾದ್ ಯುದ್ಧಕ್ಕೆ ಮೊದಲು 400 ಪ್ರವಾದಿಗಳು ಆಕಾಬನಿಗೆ ಜಯವಾಗುತ್ತದೆ ಅಂತ ಹೇಳ್ತಾರೆ. ಆದರೆ ನಿಜವಾದ ಪ್ರವಾದಿಯಾದ ಮಿಕಾಯನು ಇಸ್ರೇಲರು ಗೊಲೆ ಇಲ್ಲದ ಕುರಿಗಳಂತೆ ಚದರಿ ಹೋಗಿದ್ದಾರೆ ಎಂದು ಹೇಳಿದನು. ಮಿಕಾಯನು ಒಂದು ದೃಶ್ಯದಲ್ಲಿ ಸುಳ್ಳು ಆತ್ಮವನ್ನ ಕಂಡನು. ಅದು ಆಕಾಬನ ಪ್ರವಾದಿಗಳನ್ನ ಮೋಸಗೊಳಿಸಲು ಕಳುಹಿಸಲ್ಪಟ್ಟಿತ್ತು. ಆದರೆ ದೇವರ ಅಧೀನದಲ್ಲಿ ಇದು ನಡೆಯಿತು. ಹಾಗಾಗಿ ಮಿಕಾಯನ ಸ್ಟೋರಿ ನಮ್ಗೆ ಹೇಳೋದು, ಮೆಚ್ಚಿಸುವ ಧ್ವನಿಗಳು ನಮ್ಮ ಮನಸ್ಸಿಗೆ ಇಷ್ಟವಾಗಬಹುದು, ಆದರೆ ಸತ್ಯವಷ್ಟೇ ನಮ್ಮನ್ನ ಉಳಿಸುತ್ತದೆ ಅಂತ ನಮ್ಗೆ ಇದು ಹೇಳ್ಕೊಡುತ್ತೆ. ನಮ್ಗೆ ನೋಡೋದೆಲ್ಲ ಚೆನ್ನಾಗಿರೋದೆಲ್ಲ, ಕಲರ್ಫುಲ್ ಆಗಿರೋದೆಲ್ಲ ನಮ್ಗೆ ಇಷ್ಟ ಆಗುತ್ತೆ. ಆದ್ರೆ ದೇವರ ಧ್ವನಿ ಎಲ್ಲಿಂದ ಬರುತ್ತದೆ ಅಂತ ನಾವು ಹುಡುಕಬೇಕು ಅಂತ ನಮಗ ಅರ್ಥ ಆಗುತ್ತೆ. 22ನೇ ಅಧ್ಯಾಯ ಅಕಾಬನ ಸಾವು. ಅಕಾಬನು ವೇಷ ಬದಲಿಸಿಕೊಂಡರೂ ಬಾಣದಿಂದ ಕೊಲ್ಲಲ್ಪಟ್ಟನು. ದೇವರ ವಾಕ್ಯ ನೆರವೇರಿತು. ಹಾಗಾಗಿ ದೇವರ ವಾಕ್ಯ ಯಾವಾಗಲೂ ನಿಜವಾಗುತ್ತದೆ ಅಂತ ಈ ಅಧ್ಯಾಯಗಳು ನಮ್ಗೆ ಹೇಳುತ್ತೆ. ಕೊನೆಯದಾಗಿ ಬುಕ್ ಆಫ್ ಫಸ್ಟ್ ಕಿಂಗ್ಸ್ begins with glory but ends with warning. It shows that faithfulness brings blessing
ಬಟ್ ಕಾಂಪ್ರಮೈಸ್ ಬ್ರಿಂಗ್ಸ್ ರೂಯನ್. ರಾಜರು ಅರಸರುಗಳು ಪುಸ್ತಕ ನಮ್ಗೆ ಹೇಳೋದು, ರಾಜರು ವೈಭವದಿಂದ ಪ್ರಾರಂಭವಾಗಿ ಎಚ್ಚರಿಕೆಯಿಂದ ಕೊನೆಗೊಳ್ಳುತ್ತದೆ. ನಿಷ್ಠೆಯು ಆಶೀರ್ವಾದವನ್ನ ತರುತ್ತದೆ, ರಾಜಿ ವಿಗ್ರಹವು ಪತನವನ್ನ ತರುತ್ತದೆ ಅಂತ ಮೊದಲ ಅರಸರುಗಳ ಪುಸ್ತಕ ನಮ್ಗೆ ಈ ರಾತ್ರಿ ಹೇಳ್ಕೊಡುತ್ತೆ. ಆಮೇನ್. ಅಂಡ್ ಥ್ಯಾಂಕ್ ಯು ಆಲ್ ಸೋ ಮಚ್ ನಮ್ಮನ್ನ ಕರೆದಿದ್ದಕ್ಕೆ, ಪೇಷಂಟ್ ಆಗಿ ಕೇಳಿಸ್ಕೊಂಡಿದ್ದಕ್ಕೆ. ಈಗ ನೀವ್ ಹೇಳಿ ಏನು ಕಲ್ತ್ಕೊಂಡ್ರಿ ಇವತ್ತು? ಇನ್ನೊಂದು ಫ್ಯೂ ಮಿನಿಟ್ಸ್ ಟೈಮ್ ಇದೆ, సో నీవు ಹೇಳಿ. ఓవర్ టు ఆల్. దేవుడు పెద్ద శబ్దంతోనే కాదు, శాంతి మృదుగాలితో దేవుడు కూడా